ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ನನಗೆ ಈ ಒಂದು ಫೇಸ್ ವ್ಯಾಲ್ಯೂ ಬಗ್ಗೆ ಒಂದು 2-3 ಕ್ವರೀಸ್ ಬಂದಿತ್ತು. ಸೊ ಭಾಳ ದಿನದಿಂದ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸ್ಟಾಕ್ದು ಅಥವಾ ಶೇರ್ದು ಫೇಸ್ ವ್ಯಾಲ್ಯೂ ಅಂದರೆ ಏನಂತೇಳಿ ನಾವು ಡೀಟೇಲಾಗಿ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಫೇಸ್ ವ್ಯಾಲ್ಯೂ ಆಫ್ ದಿ ಸ್ಟಾಕ್ ಅಂದ್ರೇನು ಮತ್ತು ಅದರೊಂದು ಇಂಪಾರ್ಟೆನ್ಸ್ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ನ ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಅಕೌಂಟ್ ಓಪನ್ ಆದಮೇಲೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಬೇಕಾಗತ್ತೆ. ಸೊ ವೀಕ್ಷಕರೇ, ನಾವು ಈ ಒಂದು ಫೇಸ್ ವ್ಯಾಲ್ಯೂ ಅಂದರೆ ಏನಂತೇಳಿ ನಾವು ನೋಡ್ತಾ ಹೋದಾಗ, ಈ ಒಂದು ಫೇಸ್ ವ್ಯಾಲ್ಯೂ ಅಂತಂದರೆ ವ್ಯಾಲ್ಯೂ ಆಫ್ ದಿ ಸ್ಟಾಕ್ ಮೆನ್ಷನ್ಡ್ ಆನ್ ದ ಶೇರ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಅಂದರೆ ಈ ಒಂದು ಶೇರ್ ಸರ್ಟಿಫಿಕೇಟಲ್ಲಿ ಈ ಒಂದು ಶೇರ್ದು ವ್ಯಾಲ್ಯೂ ಏನು ಮೆನ್ಷನ್ ಆಗಿರುತ್ತೆ ಅದನ್ನೇ ನಾವು ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಇದನ್ನು ಬಂದ್ಬಿಟ್ಟು ಒಂದು ಒರಿಜಿನಲ್ ವ್ಯಾಲ್ಯೂ ಆಫ್ ದಿ ಸ್ಟಾಕ್ ಅಂತಲೂ ಕೂಡ ಕರೀತಾರೆ. ಈ ಒಂದು ಫೇಸ್ ವ್ಯಾಲ್ಯೂಗೆ ಮತ್ತು ಇವತ್ತಿನ ದಿನ ಸ್ಟಾಕು ಮಾರ್ಕೆಟಲ್ಲಿ ಅದೇನು ಟ್ರೇಡ್ ಆಗ್ತಾ ಇರುತ್ತಲ್ಲ ಅದಕ್ಕೂ ಯಾವುದೇ ಥರದ ಸಂಬಂಧ ಇರೋದಿಲ್ಲ. ಇದು ನೀವು ನೆನಪಿಟ್ಕೊಳ್ಬೇಕು. ಫೇಸ್ ವ್ಯಾಲ್ಯೂನ ನೀವು ಒರಿಜಿನಲ್ ವ್ಯಾಲ್ಯೂ ಆಫ್ ದಿ ಸ್ಟಾಕ್ ಅಂತೇಳಿ ನೀವು ಕನ್ಸಿಡರ್ ಮಾಡಿ. ಇವಾಗ ಏನಾಗುತ್ತೆ ಅಂದರೆ ಕಂಪ್ನಿಗಳು ಒಂದು ಇಕ್ವಿಟಿ ಕ್ಯಾಪಿಟಲ್ ಅವರು ಮೇಂಟೈನ್ ಮಾಡಬೇಕಾಗುತ್ತೆ. ಅದನ್ನು ಅವ್ರು ಯಾವ ಒಂದು ಬೇಸಿಸ್ ಮೇಲೆ ಅವ್ರು ಮೇಂಟೈನ್ ಮಾಡ್ತಾರೆ ಅಂತಂದರೆ ಈ ಒಂದು ಫೇಸ್ ವ್ಯಾಲ್ಯೂ ಇಂಟು ನಂಬರ್ ಆಫ್ ಶೇರ್ಸ್ ಇವತ್ತಿನ ದಿನ ಮಾರ್ಕೆಟಲ್ಲಿ ಎಷ್ಟಿದ್ದಾವೆ ಅಷ್ಟು ಅಮೌಂಟ್ನ ಅವರು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ವೀಕ್ಷಕರೇ, ಯಾವುದೇ ಒಂದು ಕಂಪ್ನಿ ಡಿವಿಡೆಂಡ್ ಅದು ಅನೌನ್ಸ್ಮೆಂಟ್ ಮಾಡಿದರೆ ಅದು ಬಂದುಬಿಟ್ಟು ಪರ್ಸೆಂಟೇಜ್ ಆಫ್ ಡಿವಿಡೆಂಡ್ ನೀವು ನೋಡ್ತಾ ಇರ್ತೀರ. 100%, 200% ಅದು ಕೊಟ್ಟಿದೆ ಅಂತಂದರೆ ಅದು ಶೇರ್ ಪ್ರೈಸ್ 100%, 200% ಡಿವಿಡೆಂಡ್ ಅಲ್ಲ. ಸೊ ಈ ಒಂದು ಡಿವಿಡೆಂಡ್ ಬಂದುಬಿಟ್ಟು ಈ ಒಂದು ಫೇಸ್ ವ್ಯಾಲ್ಯೂ ಮೇಲೇ ಆ ಒಂದು ಕಂಪ್ನಿ ಡಿಕ್ಲೇರ್ ಮಾಡುತ್ತೆ. ನೀವು ಯಾವುದಾದ್ರೂ ಒಂದು ಕಂಪ್ನಿ ಇವತ್ತಿನ ದಿನ ಮಾರ್ಕೆಟ್ಗೆ ಬರೋ ಟೈಮಲ್ಲಿ ನೀವು IPO ಟೈಮಲ್ಲಿ ನೀವು ನೋಡ್ಬೋದು ಫೇಸ್ ವ್ಯಾಲ್ಯೂ 10 ರೂಪೀಸಲ್ಲಿ ಬರುತ್ತೆ ಅಂತ ಹೇಳ್ತಾ ಇರ್ತೀವಿ. ಕೆಲವೊಂದು ಕಂಪ್ನಿಗಳು ಫೇಸ್ ವ್ಯಾಲ್ಯೂ 5 ರೂಪಾಯಿದಲ್ಲಿ ಬರ್ತವೆ. ಸೊ ಕೆಲವೊಂದು ಕಂಪ್ನಿಗಳು ಫೇಸ್ ವ್ಯಾಲ್ಯೂ 2 ಅಲ್ಲೂ ಕೂಡ ಬರುತ್ತೆ. ಕೆಲವೊಂದು ಕಂಪ್ನಿಗಳು ಫೇಸ್ ವ್ಯಾಲ್ಯೂ 1 ರೂಪೀಸಲ್ಲೂ ಕೂಡ ಈ ಒಂದು ಕಂಪ್ನಿಗಳು ಬರುತ್ತೆ. ಈ ಥರ ಬಂದಾಗ ಅವ್ರಿಗೆ ಏನು ಅಡ್ವಾಂಟೇಜ್ ಇದೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಆ್ಯಸ್ ಆಫ್ ನಾವು ನೀವು ಈ ಒಂದು ಫೇಸ್ ವ್ಯಾಲ್ಯೂ ಬಂದುಬಿಟ್ಟು ಒರಿಜಿನಲ್ ವ್ಯಾಲ್ಯೂ ಆಫ್ ದಿ ಸ್ಟಾಕ್ ಅಂತೇಳಿ ನೀವು ನೆನ್ಪಿಟ್ಕೊಳ್ಳಿ. ಸೊ ಒರಿಜಿನಲ್ ವ್ಯಾಲ್ಯೂ ಆಫ್ ದಿ ಸ್ಟಾಕನ್ನು ಅವರು 10 ರೂಪಾಯಿಲಿಂದ 1 ರೂಪೀಸ್ವರೆಗೂ ಮಾತ್ರ ಅವರು ತರ್ಬೋದು. ಅದಕ್ಕಿಂತ ಕೆಳಗಡೆ ತರೋದಕ್ಕಾಗೋದಿಲ್ಲ ಮತ್ತು ಅದಕ್ಕಿಂತ ಮೇಲೆ ಹೋಗೋದಕ್ಕಾಗೋದಿಲ್ಲ. ಅಂದರೆ 10 ರೂಪಾಯಿ ಮೇಲೆ ಆ ಒಂದು ಫೇಸ್ ವ್ಯಾಲ್ಯೂ ಹೋಗೋದಕ್ಕೆ ಆಗೋದಿಲ್ಲ. ಇಷ್ಟು ನೀವು ನೆನ್ಪಿಟ್ಕೊಂಡಿರಿ. ಇವಾಗ ನಾವು ಯಾವುದಾದ್ರೂ ಒಂದು ಕಂಪ್ನಿ ಡಿವಿಡೆಂಡ್ ನಾವು ನೋಡ್ತಾ ಹೋದಾಗ ಈ ಒಂದು ಫೇಸ್ ವ್ಯಾಲ್ಯೂ ಮೇಲೆ ಅವರು ಡಿಕ್ಲೇರ್ ಮಾಡ್ತಾರೆ. ಸೊ 1 ರೂಪೀಸ್ ಇತ್ತಪ್ಪ ಅಂತಂದರೆ ಇದ್ರದ್ದೊಂದು 100% ಅಂದರೆ 1 ರೂಪೀಸ್ ಆಗುತ್ತೆ. 200% ಅಂತಂದರೆ 2 ರೂಪೀಸ್ ಆಗುತ್ತೆ. 300% ಅಂತಂದರೆ 3 ರೂಪೀಸ್ ಡಿವಿಡೆಂಡ್ ಅವರು ಡಿಕ್ಲೇರ್ ಮಾಡಿರ್ತಾರೆ ಈ ಥರ. ಸೊ ನೆಕ್ಸ್ಟ್ ವೀಕ್ಷಕರೇ, ಯಾವುದಾದ್ರೂ ಒಂದು ಕಂಪನಿ ಇವತ್ತಿನ ದಿನ ನೀವು ನೋಡಿದ್ರೆ ಅದರೊಂದು ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 10 ರೂಪೀಸ್ ಇರುತ್ತೆ. ಸೊ ಫೇಸ್ ವ್ಯಾಲ್ಯೂ 10 ರೂಪೀಸ್ ಇತ್ತಂದರೆ ಏನೆಲ್ಲ ಅಡ್ವಾಂಟೇಜ್ ಇದೆ ಅಂತ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಈ ಒಂದು ಕಂಪ್ನಿ ಫೇಸ್ ವ್ಯಾಲ್ಯೂ 10 ಇತ್ತಪ್ಪ ಅಂದರೆ ಅವರು ಕಡಿಮೆ ಅಂತಂದರೆ ಅಪ್ ಟು 1 ರೂಪೀಸ್ವರೆಗೂ ಕೂಡ ಅವರು ಮಾಡ್ಕೋಬೋದು. ಅಂದರೆ ಈ ಒಂದು 10 ರೂಪೀಸ್ನ ಅವರು 10 ಭಾಗವಾಗಿ ಅವ್ರು ಮಾಡ್ಬೋದು. ಇಲ್ಲ ಈ ಒಂದು 10 ರೂಪೀಸ್ನ ಅವ್ರು 2 ಭಾಗವಾಗಿ ಮಾಡ್ಬೋದು. ಆವಾಗ ಇದರೊಂದು ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 5 ಆಗುತ್ತೆ. ಸೊ ಯಾವುದಾದ್ರೂ ಒಂದು ಕಂಪ್ನಿ ಅದರೊಂದು ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 5 ರೂಪೀಸಿಗೆ ಮಾಡಿದ್ರೆ ಅಂದರೆ 10 ರೂಪೀಸಿಂದ 5 ರೂಪೀಸಿಗೆ ಮಾಡಿದರೆ ನಿಮ್ಮ ಹತ್ರ 100 ಶೇರ್ ಇತ್ತಂತ ಅಂದ್ಕೊಳ್ಳಿ. 2 ಭಾಗ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಶೇರ್ ಕೌಂಟ್ ಬಂದುಬಿಟ್ಟು 200 ಆಗುತ್ತೆ. ಓಕೆ, ಅದೇ ಥರ ಯಾವುದಾದ್ರೂ ಒಂದು ಕಂಪ್ನಿ ತನ್ನ ಒಂದು ಫೇಸ್ ವ್ಯಾಲ್ಯೂನ 5 ಭಾಗ ಮಾಡಿತಂತ ಅಂದ್ಕೊಳ್ಳಿ. ಆವಾಗ ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 2 ಆಗುತ್ತೆ. 10 ಡಿವೈಡೆಡ್ ಬೈ 5 ಮಾಡಿದಾಗ 2 ಆಗುತ್ತೆ. ಆವಾಗ ನಿಮ್ಮ ಹತ್ರ 100 ಶೇರ್ ಇತ್ತಪ್ಪ ಅಂತಂದರೆ 500 ಶೇರ್ ಆಗುತ್ತೆ. ಸೊ ಇದೇ ಥರ ನೀವು ಕಂಪ್ನಿ ಜೊತೆ ಇದ್ದಾಗ ಕಂಪ್ನಿ ಏನಾದರೂ ರೆಗ್ಯುಲರಾಗಿ ಸ್ಟಾಕ್ ಸ್ಪ್ಲಿಟ್ ಮಾಡಿದಾಗ ನಿಮ್ಮ ಒಂದು ಶೇರ್ ಕೌಂಟ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅದು ಯಾವ ಥರ ಸ್ಪ್ಲಿಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. 1000 ಶೇರ್ ಇತ್ತಪ್ಪ ಅಂದರೆ ಅವರು ಫೇಸ್ ವ್ಯಾಲ್ಯೂ 2 ರೂಪೀಸಲ್ಲಿ ಅವ್ರು ಸ್ಪ್ಲಿಟ್ ಮಾಡಿದರೆ 5000 ಶೇರ್ಸ್ ಆಗುತ್ತೆ. ಇವಾಗ ಯಾವುದಾದ್ರೂ ಒಂದು ಕಂಪ್ನಿ ಫೇಸ್ ವ್ಯಾಲ್ಯೂ 10 ಇರುತ್ತೆ, ಅದನ್ನು ಅವ್ರು ಬೇಕಿದ್ರೆ 10 ಟೈಮ್ಸ್ ಕೂಡ ಅವರು ಸ್ಪ್ಲಿಟ್ ಮಾಡ್ಬೋದು. ಮೋಸ್ಟ್ ಆಫ್ ದ ಟೈಮ್ ಅವರು 10 ಟೈಮ್ಸ್ ಅವರು ಸ್ಪ್ಲಿಟ್ ಮಾಡೋದಿಲ್ಲ. ನೀವು ರೆಗ್ಯುಲರಾಗಿ ಸ್ಟಾಕ್ ಸ್ಪ್ಲಿಟ್ ನೋಡಿದಾಗ ಅವರು 10 ರೂಪೀಸಿಂದ 5 ರೂಪೀಸ್ಗೆ ಬಂದಿರ್ತಾರೆ, ಅಥವಾ 10 ರೂಪೀಸಿಂದ ಅವರು ಫೇಸ್ ವ್ಯಾಲ್ಯೂ 2 ರೂಪೀಸ್ಗೆ ಅವರು ಸ್ಪ್ಲಿಟ್ ಮಾಡಿರ್ತಾರೆ. ಸೊ 2 ರೂಪೀಸಿಂದ ಅವರು ಲಾಸ್ಟ್ ಇನ್ನು ಇದನ್ನು 2 ಭಾಗ ಬೇಕಿದ್ರೆ ಮಾಡ್ಬೋದು. ಆವಾಗ ಫೇಸ್ ವ್ಯಾಲ್ಯೂ 1 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಹತ್ರ 500 ಶೇರ್ ಇತ್ತಪ್ಪ ಅಂತಂದರೆ ಒಂದು 1000 ಶೇರ್ಸ್ ಆಗುತ್ತೆ. ಸೊ ಈ ಥರ ಈ ಒಂದು ಫೇಸ್ ವ್ಯಾಲ್ಯೂ ಅನ್ನೋದು ಯಾವಾಗ ಇದು ಕಡಿಮೆ ಹಾಕ್ಕೊತ ಹೋಗುತ್ತೋ ನಿಮ್ಮ ಒಂದು ನಂಬರ್ ಆಫ್ ಶೇರ್ ಕೌಂಟು ಹೆಚ್ಚಾಗ್ತಾ ಹೋಗುತ್ತೆ. ನೀವು ಈ ಒಂದು ಶೇರ್ನ ಬೈ ಮಾಡಿದಾಗ ನಿಮ್ಮ ಒಂದು ಒರಿಜಿನಲ್ ಶೇರ್ದು ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 10 ರೂಪೀಸ್ ಇತ್ತು. ಸೊ ಇವರು ಯಾವಾಗ ಸ್ಪ್ಲಿಟ್ ಮಾಡಿದ್ರು ಇದನ್ನು 5 ರೂಪಾಯಿ ಮಾಡಿದ್ರು, ಆವಾಗ ನಿಮ್ಮ ಒಂದು ಶೇರ್ ಕೌಂಟ್ ಕೂಡ ಡಬಲ್ ಆಗ್ತಾ ಹೋಗುತ್ತೆ. ಈ ಥರ ಈ ಒಂದು ಫೇಸ್ ವ್ಯಾಲ್ಯೂ ಬಂದುಬಿಟ್ಟು ಯಾವಾಗ ಅದು ಕಡಿಮೆ ಹಾಕ್ಕೊತ ಬರುತ್ತೋ ಆವಾಗ ಲಾಸ್ಟಾಗಿ ಅವರು 1 ರೂಪೀಸ್ವರೆಗೂ ಮಾತ್ರ ಬರ್ಬೋದು. ಈ ಒಂದು ಸ್ಟಾಕ್ ಸ್ಪ್ಲಿಟ್ ಆದಂಗೆಲ್ಲ ನಿಮ್ಮ ಒಂದು ನಂಬರ್ ಆಫ್ ಶೇರ್ ಕೌಂಟ್ ಹೆಚ್ಚಾಗುತ್ತೆ. ಸೊ ಶೇರ್ ಕೌಂಟ್ ಹೆಚ್ಚಾದಾಗ ಏನಾಗುತ್ತೆ ಅಂತಂದರೆ ಕಂಪ್ನಿಗೆ ಏನು ಲಾಭ ಇದರಿಂದ ಅಂತಂದರೆ ನಂಬರ್ ಆಫ್ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಹೆಚ್ಚಾಗ್ತಾರೆ. ಯಾವಾಗ ಈ ಒಂದು ಶೇರ್ ಕೌಂಟು ಹೆಚ್ಚಾಗುತ್ತೋ ಆವಾಗ ಅದು ಇವಾಗ ಸ್ಟಾಕ್ನ ಸ್ಪ್ಲಿಟ್ ಮಾಡಿದಾರೆ ಅಂತಂದರೆ ನಿಮಗೇನು ಎಕ್ಸ್ಟ್ರಾ ಶೇರ್ಸ್ ಅವ್ರೇನು ಕೊಡೋದಿಲ್ಲ. ಬಟ್ ಒರಿಜಿನಲ್ ಶೇರ್ ಪ್ರೈಸ್ ಒಂದು 1000 ರೂಪೀಸ್ ಅಂತ ಇತ್ತಂತ ಅಂದ್ಕೊಳ್ಳಿ. ಇವರೇನಾದರೂ 10 ರೂಪೀಸಿಂದ 5 ರೂಪೀಸ್ಗೆ ಬಂದರೆ ನಿಮ್ಮ ಒಂದು ಶೇರ್ ಪ್ರೈಸ್ ಬಂದುಬಿಟ್ಟು 500 ರೂಪೀಸ್ ಆಗುತ್ತೆ.
ಓಕೆ, ಸ್ಪ್ಲಿಟ್ ಆಗುತ್ತೆ, ನಂಬರ್ ಆಫ್ ಶೇರ್ಸ್ ಹೆಚ್ಚಾಗುತ್ತೆ, ಬಟ್ ಶೇರ್ ಪ್ರೈಸ್ ಕಡಿಮೆ ಆಗುತ್ತೆ. ಅದೇ ಥರ ಇವರೇನಾದರೂ ಒಂದು 10 ರುಪೀಸಿಂದ ಅವರು 2 ರುಪೀಸ್ಗೆ ಬಂದ್ರು ಅಂತ ಅಂದ್ಕೊಳ್ಳಿ. ನಿಮ್ಮ ಒಂದು ಶೇರ್ ಪ್ರೈಸ್ ಅದಕ್ಕಿಂತ ಮುಂಚೆ 1000 ರೂಪಾಯಿ ಇತ್ತಪ್ಪ ಅಂದರೆ ನೆಕ್ಸ್ಟ್ ಡೇ ಇವ್ರು ಯಾವಾಗ ಸ್ಪ್ಲಿಟ್ ಮಾಡ್ತಾರೆ ಆವಾಗ ಶೇರ್ ಪ್ರೈಸ್ ಬಂದುಬಿಟ್ಟು 200 ರುಪೀಸ್ ಆಗುತ್ತೆ. ಬಟ್ ನಿಮ್ಮ ಹತ್ರ 1000 ಶೇರ್ ಇತ್ತಪ್ಪ ಅಂತಂದರೆ 5000 ಶೇರ್ಸ್ ಆಗುತ್ತೆ. ಈ ಥರ ಅಲ್ಲಿ ಶೇರ್ ಪ್ರೈಸಲ್ಲಿ ಏನೂ ಕೂಡ ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ಇವಾಗ 1000 ರೂಪಾಯಿಗೆ ತೊಗೊಳ್ಬೇಕಂತ ಅಂದ್ಕೊಂಡಿರೋರಿಗೆ ಆಗದೆ ಇರೋರಿಗೆ ಅವರು 200 ರುಪೀಸಲ್ಲಿ ಈ ಒಂದು ಸ್ಟಾಕ್ನ ಅವರು ಬೈ ಮಾಡ್ಬೋದು. ಆವಾಗ ನಂಬರ್ ಆಫ್ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಈ ಒಂದು ಸ್ಟಾಕಲ್ಲಿ ಹೆಚ್ಚು ಜನ ಬರ್ತಾರೆ. ಅವರ ಒಂದು ಮಾರ್ಕೆಟ್ ವ್ಯಾಲ್ಯೂ ಅನ್ನೋದು ಕಡಿಮೆ ಆಗದೆ ಇರೋ ಥರ ಅವರು ನೋಡ್ಕೊತಾರೆ. ಈ ಥರ ಈ ಒಂದು ಶೇರ್ ಫೇಸ್ ವ್ಯಾಲ್ಯೂ ಕೂಡ ತನ್ನದೇ ಆಗಿರ್ತಕ್ಕಂಥ ಇಂಪಾರ್ಟೆನ್ಸ್ನ ಅದು ಹೊಂದಿದೆ. ಲೀಸ್ಟಾಗಿ ಅವರು 1 ರುಪೀಸ್ವರೆಗೆ ಬರೋಕ್ಕಾಗುತ್ತೆ. ಲಾಸ್ಟಾಗಿ 1 ರುಪೀಸೇ ಲಾಸ್ಟ್, ಅದಕ್ಕಿಂತ ಅವರು ಹೆಚ್ಚು ಸ್ಪ್ಲಿಟ್ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಅವ್ರು ಏನೇ ಇದ್ರೂ ಕೂಡ ಅವರು ಬೋನಸ್ ಇಶ್ಯೂ ಮಾಡ್ಬೋದು. ಓಕೆ, ಆವಾಗ ಅದು ನಂಬರ್ ಆಫ್ ಶೇರ್ ಕೌಂಟ್ ಕೂಡ ಮತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಯಾವುದಾದ್ರೂ ಒಂದು ಕಂಪ್ನಿ ರೆಗ್ಯುಲರಾಗಿ ಈ ಒಂದು ಸ್ಟಾಕ್ ಸ್ಪ್ಲಿಟ್ಟು ಮತ್ತು ಬೋನಸ್ ಇಶ್ಯೂ ಮಾಡ್ತಾ ಇತ್ತಂತಂದರೆ ಅದು ಒಂದು ಒಳ್ಳೆ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ ಫ್ಯೂಚರಲ್ಲಿ. ಸೊ ಇವಾಗ ನಾನು ನಿಮಗೆ ಇಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಶೇರ್. ಇಲ್ಲಿ ನೀವು ನೋಡ್ಬೋದು ಅದರ ಒಂದು ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 10 ರುಪೀಸ್ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ದು. ಅದೇ ಥರ ನೀವು ಬೇರೆ ಯಾವುದಾದ್ರು ಕಂಪ್ನಿ ನಾವು ನೋಡ್ತಾ ಹೋದಾಗ ಮದರ್ಸನ್ ಸುಮಿ, ಸೊ ಇದರ ಒಂದು ಫೇಸ್ ವ್ಯಾಲ್ಯೂ ಬಂದುಬಿಟ್ಟು ನೀವು ಇಲ್ಲಿ ಫಂಡಮೆಂಟಲ್ಸಲ್ಲಿ ಬಂದರೆ ನೀವು ಇಲ್ಲಿ ನೋಡ್ಬೋದು ಇದರ ಒಂದು ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 1 ರುಪೀಸ್ ಇದೆ. ಸೊ ನೀವು ಮದರ್ಸನ್ ಸುಮಿ ಈ ಒಂದು ಡಿವಿಡೆಂಡ್ ನೀವು ನೋಡ್ತಾ ಹೋದಾಗ ಈ ಒಂದು ಕಾರ್ಪೊರೇಟ್ ಆ್ಯಕ್ಷನ್ಸಲ್ಲಿ ಇಲ್ಲಿ 220 ಓಕೆ, ಇಲ್ಲಿ ಫೈನಲ್ ಡಿವಿಡೆಂಡ್ ಅವ್ರು ಕೊಟ್ಟು 150% ಅಂತ ಕೊಟ್ಟಿದ್ದಾರೆ. 150% ಅಂತಂದರೆ ಇವತ್ತಿನ ದಿನ ಅದರೊಂದು ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 1 ರುಪೀಸ್ ಇದೆ. ಸೊ 150% ಆಫ್ 1 ರುಪೀಸ್ ಅಂತಂದರೆ 1.5 ರುಪೀಸ್ ಬರುತ್ತೆ. ಸೊ ಇಲ್ಲೂ ಕೂಡ ಅವರು 150% ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಬೋನಸ್ ಇಶ್ಯೂ ಮಾಡಿದ್ದಾರೆ. ಸೊ ಇಲ್ಲಿ ಬೋನಸ್ ಇಶ್ಯೂ ಮಾಡಿದ್ದಾರೆ. ಮದರ್ಸನ್ ಸುಮಿ ಕಂಟಿನ್ಯೂಸ್ ಆಗಿ ಬೋನಸ್ ಇಶ್ಯೂ ಮತ್ತು ಸ್ಟಾಕ್ ಸ್ಪ್ಲಿಟ್ ಮಾಡ್ತಾನೆ ಇದೆ. ಸೊ ಇವರು ಆಲ್ರೆಡಿ ಸ್ಟಾಕ್ನ ಸ್ಪ್ಲಿಟ್ ಮಾಡಿಬಿಟ್ಟಿದ್ದಾರೆ, 1 ರುಪೀಸ್ವರೆಗೂ ತಂದುಬಿಟ್ಟಿದ್ದಾರೆ. ಅದಾದಮೇಲೆ ಅವರು ಸ್ಟಾಕ್ನ ಸ್ಪ್ಲಿಟ್ ಮಾಡೋದಕ್ಕೆ ಬರೋದಿಲ್ಲ. ಏನಿದ್ರು ಕೂಡ ಅವರು ಬೋನಸ್ ಇಶ್ಯೂನ ಮಾಡ್ತಾ ಹೋಗಬೇಕು. ಆವಾಗ ನಂಬರ್ ಆಫ್ ಶೇರ್ ಕೌಂಟ್ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನೀವು ಈ ಒಂದು ರಿಲಯನ್ಸ್ ನೋಡಿದಾಗ ನೀವು ಈ ಥರ ಆಯಿತು. ಮತ್ತು ಇವಾಗ ನೆಕ್ಸ್ಟ್ ಐರ್ಕಾನ್ ಬಂದಾಗ ನೀವು ರೀಸೆಂಟಾಗಿ ಐರ್ಕಾನ್ ಕಂಪ್ನಿ ಕೂಡ ಅವರು ಸ್ಟಾಕ್ನ ಸ್ಪ್ಲಿಟ್ ಮಾಡಿದರು. ಇವರ ಒಂದು ಫಂಡಮೆಂಟಲ್ಸಲ್ಲಿ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇವತ್ತಿನ ದಿನ ಇದರ ಒಂದು ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 2 ರುಪೀಸ್ ಇದೆ. ನೀವು ಇಲ್ಲಿ ಅಪ್ಡೇಟ್ಸಲ್ಲಿ ಬಂದರೆ ಸ್ಪ್ಲಿಟ್ ಮಾಡಿದರು ಒಂದು ಶೇರ್ಸನ್ನ. ಸೊ 10 to 2 ಅಂತೇಳಿ. ಅವಾಗ ನಿಮ್ಮ ಹತ್ರ ಈ ಒಂದು ಐರ್ಕಾನ್ದು ಒಂದು 100 ಶೇರ್ ಇತ್ತಪ್ಪ ಅಂದರೆ ಇದು ಯಾವತ್ತಿನ ದಿನ ಸ್ಪ್ಲಿಟ್ ಆಗುತ್ತಲ್ಲ ಅವತ್ತಿನ ದಿನ ನಿಮ್ಮ ಒಂದು ಶೇರ್ ಕೌಂಟ್ ಬಂದುಬಿಟ್ಟು 500 ಆಗುತ್ತೆ. ಸೊ ಅದೇ ಥರ ಯಾವುದಾದ್ರೂ ಒಂದು ಸ್ಟಾಕ್ ಇವತ್ತಿನ ದಿನ ರಿಲಯನ್ಸ್ ಬಂದುಬಿಟ್ಟು ಫೇಸ್ ವ್ಯಾಲ್ಯೂ 10 ರೂಪಾಯಿದಲ್ಲಿದೆ. ಇನ್ನು ಮುಂದೆ ಫ್ಯೂಚರಲ್ಲಿ ಇವರು ಕೂಡ ನಂಬರ್ ಆಫ್ ಶೇರ್ ಕೌಂಟ್ನ ಹೆಚ್ಚು ಮಾಡಬೇಕಂತ ಮಾಡ್ಕೊಂಡಿದ್ರೆ, ತಮ್ಮ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಇನ್ನೂ ಹೆಚ್ಚು ಮಾಡಬೇಕಂತ ಮಾಡ್ಕೊಂಡಿದ್ರೆ ಅವರು ಕೂಡ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ಯಾವಾಗ ಆಗುತ್ತೆ ಅಂತಂದರೆ ಸ್ಟಾಕ್ ಪ್ರೈಸು ಭಾಳ ಮೂವ್ ಆಗಬೇಕು. ಅವಾಗ ಮಾತ್ರ ಅವರು ಈ ಒಂದು ಸ್ಟಾಕ್ ಸ್ಪ್ಲಿಟ್ಟು ಅಥವಾ ಬೋನಸ್ ಇಶ್ಯೂ ಮಾಡೋದಕ್ಕೆ ಹೋಗ್ತಾರೆ. ಇವಾಗ 1000 ಇದ್ದದ್ದು ಇವತ್ತಿನ ದಿನ 2000ದಲ್ಲಿದೆ, ಮುಂದೆ 3000, 4000, 5000 ಆಯ್ತಪ್ಪ ಅಂತಂದರೆ ಆವಾಗ ಜಾಸ್ತಿ ಜನ ಬೈಯರ್ಸ್ ಈ ಒಂದು ಶೇರ್ಸನ್ನು ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಈ ಒಂದು ಸ್ಟಾಕ್ದು ಫೇಸ್ ವ್ಯಾಲ್ಯೂನ ಅವರು ಸ್ಪ್ಲಿಟ್ ಮಾಡ್ತಾರೆ. ಇವತ್ತಿನ ದಿನ 5000 ರೂಪಾಯಿದಲ್ಲಿ ಇತ್ತಪ್ಪ ಅಂತಂದರೆ ಅದನ್ನು 5 ಭಾಗವಾಗಿ ಮಾಡಿರ್ತಾರೆ. 1000 ರೂಪಾಯಿ ಬಂದುಬಿಡುತ್ತೆ ಇಮಿಡಿಯೇಟಾಗಿ. ಸೊ ಆವಾಗ 5000 ರೂಪಾಯಿದಲ್ಲಿ ಯಾರಿಗೆ ಬೈ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ ಅವ್ರು ಏನು ಮಾಡ್ಬೋದು, 1000 ರೂಪಾಯಿದಲ್ಲಿ ಈ ಒಂದು ಸ್ಟಾಕನ್ನು ಬೈ ಮಾಡ್ಬೋದು. ಈ ಥರ ಈ ಒಂದು ಫೇಸ್ ವ್ಯಾಲ್ಯೂ ತನ್ನದೇ ಆಗಿರ್ತಕ್ಕಂಥ ಒಂದು ಇಂಪಾರ್ಟೆನ್ಸ್ ರೋಲ್ನ ಅದು ಪ್ಲೇ ಮಾಡುತ್ತೆ ಈ ಒಂದು ಸ್ಟಾಕಲ್ಲಿ. ಸೊ ವೀಕ್ಷಕರೇ, ಇವತ್ತಿನ ದಿನ ಒಂದು ಡೀಟೇಲಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ ಈ ಒಂದು ಫೇಸ್ ವ್ಯಾಲ್ಯೂ ಬಗ್ಗೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.